ಸೊ ಅವರು ನಿಮ್ಮನ್ನ ಕರ್ಕೊಂಡು ಬಂದಿದ್ದು. ಹೌದ್ರಿ ಸರ್. ನೋಡ್ರಿ ಸರ್, ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗತ್ತೈತ್ರಿ. ಇಲ್ಲೇ ಏನೈತಿಪ್ಪ ಲೋಕಪ್ಪಣ್ಣಾರ್ ತಲೆಯಾಗ ಅಂತಂದ್ರ ಅವ್ರ ಮಗಳು ಮತ್ತೆ ನಮ್ಮ ಮಾನ್ಯ ಕಕ್ಷಿದಾರರು ಇಬ್ರು ಸೇರಿ ಮಾತಾಡೋದನ್ನ ಊರನ್ ಮಂದಿ ನೋಡಿ ಅದ 4 ಮಂದಿ ಬಾಯಾಗ ಹೋಗ್ಲಿ, ಆಮ್ಯಾಗ ಅವ್ರು ಅನ್ನೋದಕ್ಕ ಈ ಹುಡುಗನ ಇಡ್ಕಟ್ನ್ಯಾಗ ಸಿಗಿಸಿ ಆಗಿಂದಾಗ ತಾಳಿ ಕಟ್ಟಿಸ್ಬೇಕು ಅನ್ನೋ ಒಂದು ಅವ್ರಿಗೆ ಈ ಮನೆತನಕ್ಕೆ ಒಂದು ಕೆಟ್ಟ ಹೆಸರು ಬರ್ಲಿ ಅನ್ನೋ ಒಂದು ಉದ್ದೇಶದಿಂದಾನ ಸುಮ್ಮನೆ ಕುಂತಂತ ಅವ್ರನ್ನ ಎಬ್ಸ್ಕೊಂಡು ಇವ್ರು ಕರ್ಕೊಂಡ್ ಬಂದಾರ. ನಿಜವಾಗ್ಲೂ ಈಗ ಅವ್ರ ಉದ್ದೇಶ ಇದೆ ಅಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತೈತಿ. ಆಮೇಲೆ ಕರ್ಕೊಂಡ್ ಬಂದ್ಮೇಲೆ ಅವ್ರ ಹೆಂಡತಿ ನಿಮ್ಮ ಹತ್ರ ಏನಾರ ಹೇಳಿದ್ರಾ? ಅವರೆಲ್ಲ ಬರಕ್ ಹೇಳಿದ್ದು ಅಂತ ಇವ್ರು ಅಂದ್ರು ನಿಮ್ಮ ಹತ್ರ. ಅವ್ರ ಹೆಂಡತಿ ನಿಮ್ಗೆ ಏನಾರ ಹೇಳಿದ್ರಾ? ಇಲ್ರಿ, ಏನು ಹೇಳಿಲ್ಲ. ಹಂಗಿಂದಂಗ ನಾವು ವಾಪಸ್ ಬಂದಿವ್ರಿ. ಅವರೇ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು. ಅಬ್ಜೆಕ್ಷನ್ ಯುವರ್ ಆನರ್. ಹೀಗೆ ಉತ್ತರ ಹೇಳುವಂತ ಇವರು ಸೂಚಿಸ್ತಾ ಇದ್ದಾರೆ ಯುವರ್ ಆನರ್. ಇಲ್ಲ ಯುವರ್ ಆನರ್, ಕ್ಲಿಯರ್ ಆಗಿ ಕೇಳಿ ತಿಳ್ಕೊಳಕತ್ತೀನ್ರಿ ಅಷ್ಟು ಬಿಟ್ರೆ ನಾನೇನು ಅವ್ರ ಹೆಸರು ಹೇಳಿ ಇವ್ರೇನಾ ಅಂತ ಕೇಳಿಲ್ಲ ಯುವರ್ ಆನರ್. ನಾನು ಯಾರು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದ ಅಂದಾಗ ಅವ್ರಾಗೆ ಹೆಸರು ಹೇಳಿದ್ದಾರೆ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ರೈಡ್. ನಿಮ್ ಟರ್ಮ್ ಬಂದಾಗ ನೀವು ಮಾತಾಡ್ರಿ. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ನಾನು ಮತ್ತೊಬ್ಬ ಸಾಕ್ಷಿನ ಕರೆದು ಪರಿಶೀಲನೆ ಮಾಡೋದಕ್ಕೆ ನನಗೆ ಅವಕಾಶ ಕೊಡ್ತೀರಾ? ಪ್ರೊಸೀಡ್. ನೀವಿನ್ ಹೋಗ್ಬೋದಮ್ಮ. ಈಗ ನಿಮ್ಮ ಮಗಳು ನಿಮ್ಮ ಹತ್ರ ಯಾವಾಗ್ಲಾದ್ರೂ ಈ ಪ್ರೀತಿ ವಿಚಾರ ಹೇಳಾಳ? ನನ್ನ ಹತ್ರ ಒಂದ್ಸಲ ಹೇಳಿದ್ಲು. ನಾನು ಇಷ್ಟ ಇಲ್ಲ ಅಂತ ಹೇಳಿದೆ. ನನ್ನ ಮಗಳು ಆಯ್ತು ಅಪ್ಪ, ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ನಾನು ನಡ್ಕೊಳ್ಳಲ್ಲ ಅಂತ ಹೇಳಿದ್ಲು. ಅಯ್ಯೋ ಛೇ, ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ ಅಂತ ನಿಮ್ಮ ಮಗಳೇ ನಿಮ್ಮ ಹತ್ರ ಹೇಳಿಲ್ಲ? ಹಾ, ಇಲ್ಲ ಹಂಗೇಳಿಲ್ಲ. ಏನಂದ್ಲು ಅಂದ್ರೆ ಮದ್ವಿ ನಾನು ಅವನ್ನೇ ಮಾಡ್ಕೋತೀನಪ್ಪ, ಅವ್ನು ನಾನು ಭಾಳ ಇಷ್ಟಪಡತಾನ ಅಂದಿದ್ಲು. ಮತ್ತೆ ಈಗ ಹೇಳಿದ್ರಿ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ ಅಂದ್ಲು ಅಂತ? ಹಾ, ನಡ್ಕೊಳ್ಳಲ್ಲ ಅಂದ್ಲು. ಆಮೇಲೆ ಏನಂದ್ಲು ಅಂದ್ರೆ ಅಪ್ಪ ಮತ್ತೆ ಅವ್ನು ನಾನು ಭಾಳ ಪ್ರೀತಿ ಮಾಡ್ತಾ ಇದ್ದಾನ, ನಾನು ಅವ್ನ ನನ್ನೇ ಮದ್ವಿ ಮಾಡ್ಕೋತಾನಂತ, ಮತ್ತೆ ನನಗೂ ಅವನಂದ್ರೆ ಇಷ್ಟ ಅಂತ ಅಂದ್ಲು. ನನ್ನ ಮಗಳು ಎಷ್ಟೇ ಬದ್ಲಿ ಆಗ್ಬೇಕಂದ್ರೆ ಇವ್ನು ಬದ್ಲಾಗಕ್ಕೆ ಬಿಡ್ಲಿಲ್ಲ. ನೋಡಿ, ಇದು ಆಟ ಆಡೋ ಮೈದಾನ ಅಲ್ಲ, ಇದು ಕೋರ್ಟ್ ಕಟಕಟೆ. ಇಲ್ಲಿ ಕಾನೂನ ತಪ್ಪದಾರಿಗೆ ಎಳೆಯುವಂತ ಒಂದು ಅವಕಾಶ ನಿಮಗೂ ಇರಬಾರ್ದು, ಯಾರಿಗೂ ಇರಬಾರ್ದು. ಈ ರೀತಿ ನೀವು ಎಳೆಯೋದು ತಪ್ಪಾಗುತ್ತೆ ಯುವರ್ ಆನರ್. ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಇವರ ಮಾತಿನ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ, ಏನ್ ಹೇಳ್ತಾ ಇದಾರೆ ಅನ್ನೋದು ಅವ್ರಿಗೆ ಕ್ಲಿಯರ್ ಇಲ್ಲ. ಯಾಕಂದ್ರೆ ಸತ್ಯ ಆದ್ರೆ ಕ್ಲಿಯರ್ ಆಗಿರುತ್ತೆ ಯುವರ್ ಆನರ್. ಇವರು ಸುಳ್ಳು ಹೇಳ್ತಾ ಇದಾರೆ, ಏನ್ ಹೇಳ್ಬೇಕಂತ ಸರಿಯಾಗಿ ಟ್ಯೂಷನ್ ಆಗಿಲ್ಲ ಅಂತ ಕಾಣಿಸುತ್ತೆ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ನಮ್ಮ ಕಕ್ಷಿದಾರರು ಬಹಳ ಅಮಾಯಕರು. ಅವರು ಈ ತರ ಎಲ್ಲ ಕೋರ್ಟು ಕೇಸು, ಈ ಕಾನೂನು ಪೊಲೀಸು ಅಂತ ಏನು ಗೊತ್ತಿಲ್ಲ ಅವರಿಗೆ. ಅವರು ಫಸ್ಟ್ ಟೈಮ್ ಈ ರೀತಿ ಬಂದು ನಿಂತಿರೋದ್ರಿಂದ ಗಾಬರಿಯಾಗಿ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಜೊತೆಗೆ ತಮ್ಮ ಮಗಳು ಒಂದು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾಳೆ. ಆ ಸಂಕಟ ತಂದೆ ಮನಸ್ಸಲ್ಲಿ ಇರುತ್ತೆ ಯುವರ್ ಆನರ್. ಅವ್ರ ಜಗದಲ್ಲಿ ನಿಂತು ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅದರಲ್ಲೂ ನ್ಯಾಯಾಧೀಶರು ನಿಮ್ಮನ್ನ ನೋಡಿ ಅವರು ಸ್ವಲ್ಪ ತಬ್ಬಿಬ್ಬಾಗಿರ್ತಾರೆ. ಅದಕ್ಕೆ ಏನೋ ನಾಲ್ಗೆ ತಡವರ್ಸಿರ್ಬೋದು. ಹಂಗಂತ ಅವರು ಸುಳ್ಳು ಹೇಳ್ತಾ ಇದಾರೆ ಅಂತ ಹೆಂಗ್ ಹೇಳಕ್ಕಾಗುತ್ತೆ? ಅವರು ನಾನು ನಡೆದಿರೋದನ್ನೇ ಹೇಳ್ತಾ ಇರ್ಬೋದು. ನಮ್ಮ ಕೊಲ್ಲಿಗಾಗಿರುವಂತ ಬಸವರಾಜ್ ಅವ್ರು ಹೇಳ್ತಾ ಇದಾರೆ ಸರ್, ಇಷ್ಟೊತ್ತು ಹೇಳಿದ್ರು ನಮ್ಮ ಕಕ್ಷಿದಾರರು ಬಹಳ ಅಮಾಯಕರದಾರ, ಅವ್ರಿಗೆ ಏನ್ ತಿಳಿಯಂಗಿಲ್ಲ, ಅವ್ರು ಹೊಸದಾಗಿ ಬಂದು ನಾಲ್ಗೆ ತಡವರ್ಸಾಕತ್ತೈತಿ, ಮಗಳದೊಂದು ಸಂಕಟ ಹೊಟ್ಟೆಬ್ಯಾನ್ ಹೆತ್ತಿರ್ತೈತಿ ಅಂತ ಇವ್ರು ಹೇಳಿದ್ರಿ. ಈಗ ನಾನು ಅವ್ರನ್ನ ಕೇಳಾಕತ್ತೀನಿ, ಇವ್ರು ಯಾಕೆ ತಡವರ್ಸಾಕತ್ತಾರ್ರಿ ಮಾನ್ಯ ನ್ಯಾಯಾಧೀಶ್ರಿ? ಇವ್ರಿಗೆ ಕೋರ್ಟ್ ಬಹಳ ಅಗದಿ ಚಿರಪರಿಚಿತ ಅಲ್ರಿ. ಇವರು ದಿನ ಹೊತ್ತೊಂಟ್ರಿ ಇಲ್ಲಿ ಬರ್ತಿರ್ತಾರ ಹೋಗಿರ್ತಾರ, ಇವ್ರು ಯಾಕೆ ಸ್ವಲ್ಪ ತಡವರ್ಸಾಕತ್ತಾರ? ಅದಕ್ಕೆ ಇವ್ರಿಗೆ ಏನಾರ ಹೆದರಿಕೆ ಐತೆ ಕೇಳ್ಬೇಕಂತ. ಅದು ನ್ಯಾಯಾಧೀಶ್ರೇ, ನಂಗೆ ಸ್ವಲ್ಪ ಹುಷಾರಿಲ್ರಿ, ಗಂಟ್ಲು ಇದಾಗಿತ್ರಿ, ಹಂಗಾಗಿ ಅದಾತ್ರಿ. ಓ ಹೌದಾ, ಇದಾಗಿ ಅದಾತ್ರಿ, ಆಗ್ಲಿ ಬಿಡ್ರಿ, ನಮ್ಗೇನ್ ಆಗಾಕತ್ತಿಲ್ರಿ, ನಾವು ಕೇಳೋದನ್ನ ಕೇಳ್ತೇವ್ರಿ, ಸ್ವಲ್ಪ ನಮ್ಗೆ ಅವಕಾಶ ಮಾಡಿಕೊಡ್ರಿ. ಯು ಕ್ಯಾನ್ ಪ್ರೊಸೀಡ್. ಅವತ್ ರಾತ್ರಿ ನೀವ್ ಯಾಕೆ ಇವ್ರನ್ನ ಕರ್ಕೊಂಡ ಅಲ್ಲಿಗೆ ಬಂದ್ರಿ? ಅಂದ್ರೆ ಈ 3-4 ಜನ ಹೆಣ್ಮಕ್ಳು ಏನಿದಾರಲ್ಲ, ಅದ್ರಾಗ ಇಬ್ರು ಸಿಕ್ಕಿಲ್ಲ, ಅವ್ರ ಊರ್ ಮೇಲೆ ಹೋಗ್ಯಾರ ಅಂತ ಇವ್ರು ಹೇಳಿದ್ರ. ಆಯ್ತಾ, ಈ ಹೆಣ್ಮಕ್ಳು ಕೇಳಿದಾಗ ಇವ್ರೆಲ್ಲ ಏನೇನೇ ಸಂಕ್ಷಿಪ್ತವಾಗಿ ಐತಿ ವಿಚಾರ ಎಲ್ಲ ಹೇಳಿದ್ರ. ಅವ್ರನ್ನ ಕರ್ಕೊಂಡು ನನ್ನ ಹೆಂಡತಿ ಕರೆಯಾಕತ್ತಾಳ ಅಂತೇಳಿ ಸುಳ್ಳು ಹೇಳಿ ನೀವ್ ಯಾಕ ಅವ್ರನ್ನ ಆ ಜಾಗಕ್ಕ ಅಷ್ಟೊತ್ನ್ಯಾಗ ಕರ್ಕೊಂಡ್ ಬಂದ್ರಿ? ನೀವ್ ಯಾಕಲ್ಲಿ ಹೋಗಿದ್ರಿ? ಅದು ನನ್ನ ಹೆಂಡತಿ ಮನ್ಯಾಗ ಅಡಿಗೆ ಜಾಸ್ತಿ ಆದಾಗ ಉಳಿತೈತಲ್ಲ ಅಡಿಗೆ, ಅದನ್ನ ಹಿಂಗ ಊರಾಗ ಯಾವ್ದಾರ ಹೆಣ್ಮಕ್ಳಿಗೆ ಕೊಡ್ತಿರ್ತಾಳ್ರಿ. ಅದೊಂದ್ ಅತ್ತ ಮೇಲೆ ಸ್ವಲ್ಪ ಹೊಲದ ಕಡೆ ಏನೋ ಶಬ್ದದಂಗ ಆಗಾಕತ್ತಿತ್ರಿ. ಅದಕ್ಕೆ ನೋಡಕಂತೇಳಿ ಹೋದೇರಿ. ಅಲ್ಲಿ ಇವ್ರಿದ್ರು, ನನ್ ಮಗಳ ಕೂಟ ಈ ಹುಡುಗ ಮಾತಾಡಕತ್ತಿದ್ನ. ನನ್ ಮಗಳು ಒಲ್ಲೆ ನಮ್ಮ ಅಪ್ಪ ಯಾರನ್ನ ತೋರಿಸ್ತಾರ ಅವ್ರನ್ನ ಮದ್ವಿ ಮಾಡ್ಕೋತೀನಿ ಅನ್ನತ್ತಿದ್ಲು. ಇವ ಏನೋ ಬಲವಂತ ಮಾಡಿದಂಗ ಕಾಣಕತ್ತಿತ್ರಿ. ಅಡ್ಗಿ ಕೊಟ್ರ ನಿಮ್ಮ ಮನೆಯವರು ಹೆಣ್ಮಕ್ಳಿಗೆ? ಮರ್ತ್ ಬಿಟ್ಲರಿ, ಅದ ಏನ್ ಗದ್ಲಾತಲ್ರಿ, ಅದಾಗಿಂದ ಮರ್ತ್ ಬಿಟ್ಲರಿ. ಸರಿ ಸರ, ನೀವು ಸ್ವಲ್ಪ ತಡ್ರಿ, ನಿಮ್ ಹೆಂಡತಿಯವ್ರಿಗೆ ಬರಕ್ ಹೇಳಿದ್ದೆ, ಬರ್ತಾ ಅದಾರ, ಈಗಾಗ್ಲೇ ಬಂದಿರ್ಬೇಕು, ಅವ್ರನ್ನೊಂದ್ ಸ್ವಲ್ಪ ವಿಚಾರಿಸ್ತೇನೆ. ಅಲ್ಲ, ಆಕಿ ಕೋರ್ಟ್ಗೆ ಅದು ಬರುದಿಲ್ರಿ. ಅಲ್ಲ, ಕೋರ್ಟಿಗೆಲ್ಲ ಬರಲ್ಲ ಅಂದ್ರೆ ಇದು ಅವ್ರ ಮಗಳದಲ್ರಿ ನಡೆಯಾಕತ್ತಿರೋ ವಿಚಾರ, ಅದಕ್ಕೆ ಬರ್ಬೇಕಾಕತಿ, ನಾವು ಬರ್ಸ್ತೇವ್ರಿ. ಅದಕ್ಕೆ ಒಂದ್ ಸ್ವಲ್ಪ ಬಂದಾರ. ಒಂದೇ ಒಂದ್ ಪ್ರಶ್ನೆ ಕೇಳ್ತೇನಪ್ಪ, ಭಾಳ ಏನು ಕೇಳುದಿಲ್ಲ. ಸರ್ ಬಂದ್ರು, ಒಳ್ಳೆ ಟೈಮಿಗೆ ಬಂದ್ರಮ್ಮ. ಈ ಕಡೆ ಬರ್ರಿ, ಕಟಕಟಿಗೆ. ಈಗ ಯಾಕೆ ಬಂದ್ಲಿಕ್ಕೆ? ಅಲ್ಲ, ನನಗೊಂದು ಮಾತು ಹೇಳಿಲ್ಲಕ್ಕೆ. ಈ ಕಡೆ ಬರ್ರಮ್ಮ, ಈ ಕಡೆ ನೋಡಿಮ್ಮ. ಇಲ್ಲಿ ಯಾರಿಗೆ ಹೆದರೋ ಅವಶ್ಯಕತೆ ಇಲ್ರಿ. ನೀವು ನಿಮ್ಮನ್ನ ನಾವು ಕರೆಸಿದ್ದ ಒಂದು ಹೇಳಿಕೆ ಬೇಕಾಗಿತ್ತು. ಆ ಕಾರಣಕ್ಕೆ ಈಗ ಇಲ್ಲಿ ಕೋರ್ಟ್ ಏನ್ ಹೇಳ್ತತಿ ಅಂದ್ರೆ, 100 ಅಪರಾಧಿಗಳಿಗೆ ಶಿಕ್ಷೆ ಆಗ್ಲಿಕ್ಕಂದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನೋದು ಈ ಕೋರ್ಟಿನ ಉದ್ದೇಶ ಐತ್ರಿ. ನೋಡ್ರಿ, ಅದಕ್ಕೋಸ್ಕರ ಕೇಳ್ತಾ ಇದೀನಿ,
ಈಗ ನೀವು ನಿಜಾನೇ ಹೇಳ್ಬೇಕು, ಅಂದ್ರೆ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ ಅಂತೇಳಿ ಈ ಭಗವದ್ಗೀತೆ ಪುಸ್ತಕ ಮುಟ್ಟಿ ಪ್ರಮಾಣ ಮಾಡ್ರಿ. ಸತ್ಯನ ಹೇಳ್ತೇನ್ರಿ, ಸತ್ಯ ಅಲ್ದ ಬ್ಯಾರೆ ಏನ್ ಹೇಳುದಿಲ್ರಿ. ಅವತ್ತು ಇದು ನಿಮ್ಮ ಹೆಸರು ಏನಂದ್ರಲ್ಲಮ್ಮ? ಜಾನ್ಕಮ್ರಿ. ನೀವು ಇವ್ರ ಹೊಲ್ದಾಗಲ್ಲ ಕೆಲಸ ಮಾಡೋದು? ಹ್ಞೂನ್ರಿ, ಇವ್ರ ಹೊಲ್ದಾಗ ರೀ ಕೆಲಸ ಮಾಡೋದು. ಪಾಪ ಬಾರಿ ಚಲೋ ಹೆಣ್ಮಗಳ್ರಿಪ್ಪ. ಒಂದಿಟ್ಟು ಎಲ್ಲಡಿಕೆ ಹಾಕೊಳಕದು ಬ್ಯಾಸತ್ ಕುಂತೀವಿ ಅಂದ್ರೆ ಒಟ್ಟ ಹೇಳನಂಗಲ್ರಿ, ಏನು ಕೆಲಸ ಹೇಳೋದಿಲ್ರಿ ಪಾಪ. ಎಷ್ಟೊತ್ತಾದ್ರೂ ಏನು ಅನ್ನೋದಿಲ್ರಿಪ್ಪ. ಮತ್ತೆ ಇದು ರೀ ಇವ್ರು ಹೊಲ್ದಾಗ್ರಿ ಕರಿ ಇಲಿದ ಗಿಡ ಐತ್ರಿ, ಅಂಬಾಡಿ ಎಲಿ ಗಿಡನೂ ಐತ್ರಿ. ಅಂಬಾಡಿ ಎಲಿ ಇರ ತಿನ್ನಾಕತ್ರ ಬಾಯಾಗಟ್ಟ ರುಚಿ ನೋಡ್ರಿ. ಆಮೇಲೆ ಈ ಚಿಕಣಿ ಅಡಿಕೆ ಹಾಕೊಂಡ್ಬಿಟ್ರೆ ಕುತ್ತಿ ಸಿಕ್ಬಿಡ್ತೈತ್ರಿ. ಪಟಕ್ನ ಪಾಪ ನೀರ್ ಕೇಳಿದ್ರೆ ಒಳಗೆ ಹೋಗಿ ತಂದು ಕೊಡ್ತಾರ್ರಿ. ಹಂಗಾಗಿ ರಾಶಿ ಅಡಿಕೆ ತಂದು ಕೊಟ್ಟಿರ್ತಾರ್ರಿ. ಮತ್ತೆ ರಾಶಿ ಅಡಿಕೆ ಹಾಕೊಂತೀವ್ರಿ. ಒಮ್ಮೆ ಸುಣ್ಣ ಮನ್ಯಾಗ ಮರ್ತು ಬಂದಿರ್ತೀವ್ರಿ. ಪಾಪ ಹೆಣ್ಮಗಳು ಬಾರಿ ಚಲೋ ರೀಪ, ಸುಣ್ಣ ಅವ್ರ ಮನೆಯಿಂದ ಕೊಡ್ತಾರ್ರಿ. ಆಮೇಲೆ ಈ ಸಾರು ಗೀರೆಲ್ಲ ಮಾಡಿರ್ತಾರಲ್ರಿ, ಈ ಇದರಿಪ್ಪ ಈ ನಾಲ್ವೆಜ್ ಗಿಲೇಜ್ ಎಲ್ಲ ಮಾಡಿರ್ತಾರಲ್ರಿ, ಅವಾಗೆಲ್ಲ ಪಾಪ ಒಂದೊಂದು ಚಮಚ ಹಾಕ್ಲಾರ್ದ ಸುಮ್ಮನೆ ಇರೋದಿಲ್ಲ, ಎರಡೆರಡು ಪೀಸರ ಹಾಕಿ ಹಾಕ್ತಾರ್ರಿ. ಹೆಣ್ಮಗಳು ಅಗದಿ ಬಾರಿ ಚಲೋ ರೀಪ. ಇವ್ರೊಂದಾಗ ಕೆಲಸ ಮಾಡ್ತೇವೆ ನೋಡ್ರಿ. ಅದ್ರಾಗ ಒಮ್ಮೆ ಏನಾಗ್ಬಿಡ್ತೈತ್ರಿ, ಡಬ್ಬಿ ಕಟ್ಕೊಂಡ್ ಬರೋದ ಮರ್ತು ಬಿಟ್ಟಿರ್ತೀವ್ರಿ ಊಟದ ಬುತ್ತಿ. ಬರೋ ಅವಸರದಾಗ್ರಿ, ಅಯ್ಯೋ ಬರೋ ಅವಸರದಾಗ ಅದು ಹೆಂಗ್ ಮರ್ತು ಬಿಡ್ತೀವಿ ಅಂದ್ರೆ ನಮ್ಮ ಗಂಡ ಅದನಲ್ರಿ ಬಾರಿ ಕುಡಿತೇನ್ರಿ. ರಾತ್ರಿ ಕುಡಿದ್ ಬಂದು ಹುಯ್ ಅಂತತಿ. ಹಂಗಾಗಿ ಬೆಳಗ್ಗೆ ಎದ್ದಿದ್ದ ನೆನಪ ಆಗುದಿಲ್ಲ. ತಾಬುಡ್ ತೂಬುಡ್ ತಿಂದ್ವೇನ ಉಂಡ್ವೇನ ಕೈ ತೊಳ್ಕೊಂಡು ತೊಳೆದ ಕೈ ಕುಂಡಿ ಒರೆಸ್ಕೊಂಡು ಹಂಗ ದಿಗಿ 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 ಓಡಿ ಬಂದ್ಬಿಡೋದಕ್ಕತ್ರಿ. ಹಂಗಾಗಿ ಮರ್ತು ಬಂದ ಪಾಪ ಇವರ ಊಟ ಕೊಟ್ಟಿರ್ತಾರ್ರಿ. ಇವ್ರೊಂದಾಗ ಕೆಲಸ ಮಾಡೋದು. ಮೊದ್ಲೆಲ್ಲ ಇವರು 200 ಕೊಡ್ತಿದ್ರಿ ಪಗಾರ. ಈಗ ಹೆಣ್ಣಾಳಿಗೆ 2,500 ಮಾಡ್ಯಾರ್ರಿ. ಆಮೇಲೆ ಸಾಲದಲ್ಲ, ಆಮೇಲೆ ಸಾಲ್ತತ್ರಿ. ಏನಾರ ಕೆಲಸ ಇದ್ದಾಗ ತಿಂಗಳಂಗಟ್ಲೆ ಇರ್ತೈತ್ರಿ ಇವ್ರ ಹೊಲ್ದಾಗ. ಈ ಸಿಂಗ ಹಿಂಗ ಹಾಕಿರ್ತಾರಲ್ರಿ, ಆ ಕಳೆ ಕಿಡುದು ಅದು ಇದು ಎಲ್ಲ ಇದ್ದಾಗ ಭಾಳ ಕೊಟ್ಟಿರ್ತಾರ್ರಿ ಕೆಲಸನ ಇವ್ರ ಪಾಪ. ಅಮ್ಮ ಇರ್ಲಿ ಬಿಡ್ರಿ, ಇರ್ಲಿ, ಈಗ ಅದೆಲ್ಲ ಏನ್ ಬೇಡ. ಜಸ್ಟ್ ನಾ ಕೇಳಿದ್ದೇನ್ರಿ, ಇದ ಹೊಲ್ದಾಗ ಕೆಲಸ ಮಾಡ್ತೀರಿ ಅಂತ ಅಷ್ಟೇ. ಆಯ್ತು ನೀವು ಅಲ್ಲಿ ಕೂತ್ಕೋರಿ. ಗಿರ್ಜಿ ಏನ್ರಿ ಇದು ಸಮಾಧಾನ ಆಗ್ವಲ್ತಲ್ಲ ಯವ್ವ, ನನ್ನ ಮಗಗ್ ನ್ಯಾಯ ಸಿಗ್ತತೆ. ನಾ ಬಂದೇನಲ್ಲ ಶಾಂತಕ್ಕ, ಮತ್ತೆ ತಲೆ ಕೆಡ್ಸ್ಕೊತಿ. ಅವ್ರು ಹೇಳಿಲ್ಲ ಲಾಯರ್ ಸಾಹೇಬ್ರೆ, ಫಸ್ಟ್ ಅವ್ರನ್ನೆಲ್ಲ ವಿಚಾರಣೆ ಮಾಡೋನು, ಆಮ್ಯಾಗ ನಿಮ್ಗೆ ಸಾಕ್ಷಿ ಏನೈತೆ ತಂದು ಕೊಡ್ರಿ ಇಲ್ಲೇ ಅಂದ್ರೆ ಅವ್ರು ಪಕ್ಕ ಸಿಕ್ಕೊಂತಾರೆ. ಯಾಕಂದ್ರೆ ಬರೀ ಸಾಕ್ಷಿಯಿಂದ ಸಿಕ್ಕೊಳ್ಳೋದಿಲ್ಲ, ಹೇಳೋ ಮಾತುಗಳಿಂದನೂ ನಾವು ಸಿಗಿಸ್ಬೇಕಾಕತಿ. ಅವ್ರನ್ನ ಒಮ್ಮಿಂದೊಮ್ಮಕ್ಕೆ ಸಾಕ್ಷಿ ಕೊಡೋದು ಅಷ್ಟೊಂದು ಇದಾಗೋದಿಲ್ಲ ಅಂತಂದ್ರಲ್ಲ, ಅದಕ್ಕೆ ಸುಮ್ಮನೆ ನಿಂತೇನಿಲ್ಲೇ, ತಲೆ ಕೆಡ್ಸ್ಕೊಬೇಡ ಸುಮ್ಮನಿರು. ಅವತ್ತು ನೀವು ಹೆಣ್ಮಕ್ಳನ್ನ ರಾತ್ರಿ ಸುಮಾರು ಎಷ್ಟೊತ್ತಾಗಿತ್ತು ಲೋಕಪ್ಪಣ್ಣರೇ? ಒಂದು 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 11:30 ಆಗಿತ್ತೇನ. 11:30 ಆಗಿತ್ತೇನೋ. ಮತ್ತೆ ಈ ಚಾರ್ಜ್ ಶೀಟ್ನಾಗ ಅಂದ್ರೆ ಬರ್ಸಿರುವಂತ ಒಂದು ಕಂಪ್ಲೇಂಟ್ ಪತ್ರದೊಳಗ ನೀವು 12:30 ಆಗಿತ್ತು ಅಂತ ಬರ್ಸಿರಿ. ಅಂದ್ರೆ ಆಗಿನ ಟೈಮಿಗೆ ನೀವು ನೋಡಿದಾಗ 12:30 ತೋರಿಸಿತ್ತು ಅಲ್ಲ? ಅಬ್ಜೆಕ್ಷನ್ ಯುವರ್ ಆನರ್. ಟೈಮ್ ಅಷ್ಟೊಂದು ಎಕ್ಸಾಕ್ಟ್ ಆಗಿ ಯಾರು ನೋಡ್ಕೊಂಡಿರ್ತಾರ್ರಿ ಯುವರ್ ಆನರ್? ಓ ಹೌದಾ, ಆಗ್ಲಿ ಸರಿ. ಅಮ್ಮ, ಅವತ್ತು ನೀವು ಈ ಹೆಣ್ಮಕ್ಳನ್ನ ಮತ್ತೆ ಯಾರ್ಯಾರನ್ನ ಬರಕ್ ಹೇಳಿದ್ರಿ? ನಾನು ಯಾವತ್ತು ನಾನು ಇಲ್ಲಲ್ಲ, ಯಾರನ್ನೂ ಬರಕ್ಕೆ ಹೇಳಿಲ್ರಿ. ನಾನು ಯಾರಿಗೂ ಬರಕ್ಕೆ ಹೇಳಿಲ್ಲ. ಅವತ್ ನೀನೇ ಹೇಳಿದಲ್ಲ ಬರಕ್. ಅದೇ ಅದೇ ಅವತ್ತು ಈಕಿಗೆ ಜಾನ್ಕಮ್ಮಗ ಅದು. ಲೋಕಪ್ಪಣ್ಣರ, ನಾವು ನಿಮ್ಮನ್ನ ಕೇಳಿದಾಗ ನೀವು ಉತ್ತರ ಕೊಡ್ರಿ. ಈಗ ನಾನು ನಿಮ್ಮನ್ನ ಕೇಳ್ತಾ ಇಲ್ಲ, ನಿಮ್ಮ ಧರ್ಮಪತ್ನಿ ಅವ್ರನ್ನ ಕೇಳಕತ್ತೀನಿ. ಅದಕ್ಕೆ ನೀವು ಸ್ವಲ್ಪ ಸಮಾಧಾನ ಆಗಿರ್ರಿ. ಮನೆಯಲ್ಲೇ ಎಲ್ಲ ಹೇಳಿನ ಅಷ್ಟು. ಏನಪ್ಪ ಇದು? ಅವತ್ತು ನೀವು ಯಾರನ್ನೂ ಬರಕ್ ಹೇಳಿಲ್ಲ, ಹೌದಲ್ಲ? ಬರಕ್ ಹೇಳಿದ್ದೆ ರೀ, ಬರಕ್ ಹೇಳಿದ್ದೆ. ಕರ್ಕೊಂಡ್ ಬಂದಿದ್ರು ನಮ್ಮ ಮನೆಯವ್ರ. ಓ ಹೌದಾ? ಯಾವ ಕಾರಣಕ್ಕೆ ಕರ್ಕೊಂಬ ಅಂದಿದ್ರಿ? ಅದು ಲೋಕಪ್ಪಣ್ಣರ, ಒಂದ್ಸಲ ಹೇಳಿದ್ರೆ ತಿಳ್ಕೊಬೇಕ್ರಿ. ನಿಮ್ಮನ್ನ ಕೇಳಿದಾಗ ನೀವು ಉತ್ತರ ಕೊಡ್ರಿ. ನಿಮ್ಮನ್ನ ನಾವು ಕೇಳಿಲ್ಲ, ನೀವು ಉತ್ತರ ಕೊಡೋ ಅವಶ್ಯಕತೆನೂ ಇಲ್ಲ. ಅದು ನಾನು ಸಿಂಗ ಹಾಕಿದ್ವಲ್ಲ, ಆ ಕಳೆ ಕೀಳಕ್ ನಾಳೆ ಬರ್ರಿ ಅಂತ ಹೇಳಕ್ ಕಳ್ಸಿದ್ದೆ ಅಷ್ಟೇ. ಅವತ್ತು ಊಟಕ್ಕೆ ಏನೇನು ಕೊಟ್ರಿ? ನಿಮ್ಮ ಮನೆಯೊಳಗೇನು ಮತ್ತೆ ದಾಸಿ ಅಂತ ನಾನು ನೋಡ್ರಿ, ದಾಸಿ ಆಗಲ್ಲ, ದಾಸಿ ತಿನ್ನಲ್ರಿ, ಅದೇ ಬಂತ. ಹೋಳ್ಗಿ, ಕೋಸುಂಬ್ರಿ, ಅದೇನೋ ಕಟ್ಟಿನ ಸಾರು, ಕುಸುಬಿ ಅನ್ನ ಏನೇನೋ ಮಾಡಿದ್ರಂತಲ್ಲ, ಅದೆಲ್ಲ ಕೊಟ್ರೆ? ಎಷ್ಟು, ಈ 3 ಮಂದಿಗೂ ಕೊಟ್ರೆ ಒಬ್ಬೊಬ್ಬರಿಗೆ ಕೊಟ್ರೆ? ಹೋಳ್ಗಿ ಕೊಟ್ಟೆ. ಹೋಳ್ಗಿ ಕೊಟ್ಟೆ, 3 ಮಂದಿಗೂ ಕೊಟ್ಟೆ. ಹೌದಾ? 3 ಮಂದಿಗೂ ಕೊಟ್ರೆ? ಎಷ್ಟೆಷ್ಟು ಕೊಟ್ರಿ? ಒಂದು 4 ಹಾಕಿ ಕೊಟ್ಟೆ. ಇವ್ರ ಅನ್ನಾರ ಇಲ್ಲೇ ಗೊತ್ತಾಗತೈತಿ. ಲೋಕಪ್ಪಣ್ಣಾರ ಅಂತಾರ ಅಡಿಗೆ ಊಟ ಕೊಡಾಕ್ ನಾನು ಹಿಂದ್ ಕರೆದಿದ್ಲು ಅಂತೇಳಿ. ಈಗ ನೋಡಿದ್ರ ಇವ್ರ ಅಂತಾರ ಕರ್ದೇ ಇಲ್ಲ ಅಂದ್ರ. ಆಮ್ಯಾಗ ಇವ್ರ ಮಾತು ಕೇಳಿ, ಆ ಗಂಡನ ಮಾತು ಕೇಳಿ ಏಂತಿಯವ್ರು ಏನ್ ಹೇಳಕತ್ತಾರ, ಕರ್ದೇನಿ ಅಂದ್ರ. ಯಾರ್ಯಾರನ್ನ ಕರ್ದೇನೆ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ರಿ. ಮತ್ತೆ ಈಗ ಕೇಳಿದ್ರೆ ಅದು ಹೆಸರು ಏನು ಗೊತ್ತಿಲ್ಲ. ಆಮ್ಯಾಗ ಅವ್ರಂತಾರ ಅಡ್ಗಿ ಕೊಡಕ್ ಆಗ್ಲಿಲ್ಲ, ಗಡಿಬಿಡಿ ಆತ ಅಂತಾರ. ಇವ್ರಂತಾರ ಹೋಳ್ಗಿ ಕೊಟ್ಟೆ 4 ಅಂತಾರ. ಅವತ್ತು ಹೋಳ್ಗಿನೇ ಮಾಡಿಲ್ಲ ಅಂತ ನನಗೆ ಗೊತ್ತು, ಅವ್ರು ಲೋಕಪ್ಪಣ್ಣರು ಹೇಳ್ಯಾರ. ಹಾಗಾಗಿ ನಾನು ಕೇಳಿದ್ದು ಹೋಳ್ಗಿ ಮಾಡಿದೆ ಅಂತೇಳಿ. ಅವ್ರು ನೋಡಿದ್ರೆ ಹೋಳ್ಗಿನೇ ಕೊಟ್ಟೆ ಅಂತಾರ. ಪಾಪ ಅವ್ರದ್ದು ತಪ್ಪಲ್ ಬಿಡ್ರಿ, ಗಂಡ ಹಿಂಗೇ ಹೇಳಿರ್ಬೋದೇನೋ ಅಂತ ಅವ್ರಿಗೂ ಅನುಮಾನ ಪಾಪ.
ಏನು ಮಾಡ್ಬೇಕು ಹೇಳ್ರಿ ಅದಕ್ಕೆ ಅವರು ಎಲ್ಲದಕ್ಕೂ ಹ್ಞೂ 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 ಅಂತ ಅನ್ನಕತ್ತಾರ್ರಿ. ದಟ್ಸ್ ಆಲ್ ಇವರನ್ನ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗತ್ತೈತಿ ಸುಳ್ಳು ನಮ್ಮ ಕಕ್ಷಿದಾರನ್ನ ಸಿಗಸಕ್ಕೋಸ್ಕರ ಟ್ಯೂಷನ್ ಸರಿಯಾಗಿ ಆಗ್ಲಾರ್ದಂಗೆ ಈ ತಡವರ್ಸ್ಕೊಂತ ಸುಳ್ಳು ಹೇಳ್ತಾ ಇದಾರಲ್ಲ, ಇಲ್ಲೇ ಗೊತ್ತಾಗತ್ತೈತಿ. ಇದು ಒಂದು ಬರೇ ಕಟ್ ಕತಿ ಐತ್ರಿ, ಬೇಸ್ಲೆಸ್ ಸ್ಟೋರಿ. ಇವ್ರಾನರ್ ಇಲ್ರಿ ಪಾಪ ಅವರು ಗೊತ್ತಾಗಿಲ್ರಿ, ಗಡ್ಬಿಡಿ ಆಗೈತಿ. ನ್ಯಾಯಾಧೀಶ್ರ ಒಂದ ಮಾತ್ರಿ ತಡ್ಕೇತೀನಿ, ಯಾರ್ಯಾರನ್ನ ಕರೆಯಕರೆ ಕಳಿಸಿದ್ರಿ ಅಂತ ತಿಳ್ಕೊಬೋದನ್ರಿ ಅಮ್ಮಾರ? ನಾನ್ರಿ ಜಾನ್ಕಮ್ಮ ಮತ್ತೆ ಒಟ್ಟ ಅಲ್ಲೇ ಒಂದಿಬ್ರು ಸಿಕ್ಕ್ರ ಕರಿ ಅಂದಿದ್ದೆ ರೀ. ಮತ್ತೆ ಹೋಳಿಗೆ ಕೊಟ್ಟಿರಿ, ಯಾರಿಗೆ ಕೊಟ್ಟಿರಿ ಅಂತ ಗೊತ್ತಿಲ್ಲನ್ರಿ? ನಿಮ್ಮ ಹೊಲ್ದಾಗ ಕೆಲಸ ಮಾಡ್ತಾರಂತಾರ ಅವರು, ಮತ್ತೆ ನಿಮ್ಮೂರಾಗ ಕೆಲಸ ಮಾಡೋರು ಯಾರ್ಯಾರು ಅಂತೇಳಿ ನಿಮ್ಗೆ ಗೊತ್ತಿಲ್ಲನ್ರಿ? ನನಗೆ ನೆನಪಾಗವಲ್ತ್ರಿ ಅಷ್ಟೇ. ನೋಡಿಮ್ಮ, ಸುಳ್ಳು ಹೇಳ್ಬೇಡ್ರಿ. ಸುಳ್ಳು ಹೇಳಿದ್ರೆ ಗೊತ್ತಾಗ್ತಾ ಐತಿ, ಕಾನೂನ ತಪ್ಪುದಾರಿಗೆ ಎಳ್ಯಾಕತ್ತೀರಿ ನೀವು. ಅದು ಹೆಂಗ್ರಿ ಗೊತ್ತಾಗುದಿಲ್ಲ? ಹೋಳಿಗೆ ಕೊಡುವ ಹೊತ್ನ್ಯಾಗ ನೀವೇನ್ ಮಕ ನೋಡ್ಲಾರ್ದ ಕೊಟ್ಟಿರ್ತೀರ, ಏನ್ ಅವ್ರೇನ್ ಮೌಸ್ಗಾಕೊಂಡ್ ಬಂದಿರ್ತಾರ್ರಿ? ಇಲ್ಲ, ನಾಕ್ ಮಾತಾಡೇ ಕೊಟ್ಟಿರ್ತೀರಾ? ಇಲ್ಲ, ಯಾರಿಗೆ ಕೊಟ್ಟೇನ ಅನ್ನೋದು ನಿಮ್ಗೆ ಗೊತ್ತಿರಂಗಿಲ್ಲ? ಹೇಳ ಜನ್ಕಮ್ಮ, ಆಕಿ ಲೋಕವಕ್ಕ, ಇನ್ನೊಬ್ಬಕಿ ಚಂದ್ರವಕ್ಕ ಅದು ಬಂದಿದ್ರು ಅಂತ ಹೇಳ. ನ್ಯಾಯಾಧೀಶರ ಇಲ್ಲೇ ಗೊತ್ತಾಗತೈತಿ. ಹೆಸರುಗಳನ್ನ ಮಾನ್ಯ ಅವ್ರ ಗಂಡಾನೇ ಅವ್ರು ಸೂಚಿಸಿದ ಮೇಲೆ ಇವ್ರಿಗೆ ಹೇಳ್ತಾರ ನೋಡ್ರಿ. ನಡಕ್ ಬಾಯಿ ಹಾಕಿ ಈ ರೀತಿ ಮಾತಾಡ್ತಾ ಇದಾರ. ಇಲ್ಲಿ ತಪ್ಪು ಯಾರ್ದು ಸರಿ ಅದ ಅಂತೇಳಿ ಮ್ಯಾಲ್ ನೋಟಕ್ಕೆ ಕಾಣಕತ್ತೈತಿ ನೋಡ್ರಿ. ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡ್ ಬಂದಾರ ನಮ್ಮ ಕಕ್ಷಿದಾರನ್ನ ಸಿಗಿಸ್ಬೇಕಂತೇಳಿ. ಇಲ್ಲಿ ಕಾಣ್ತಾ ಇರೋದೇನಂದ್ರೆ, ಒಬ್ಬ ಓದಿರೋಂಥ ವಿದ್ಯಾವಂತ ಹುಡುಗಿ ಅವರು ಈ ರೀತಿಯಾಗಿ ಅವರು ತಮ್ಮ ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟು ಅವರು ಪತ್ರ ಕೂಡ ಬರೆದಿದ್ದಾರೆ. ಅವ್ರ ಹ್ಯಾಂಡ್ ರೈಟಿಂಗ್ ಕೂಡ ಡಿಫ್ರೆನ್ಸ್ ಆಗೈತಿ. ವಿಚಾರ ಮಾಡ್ರಿ ನೀವು. ಅಂದ್ರೆ ಅವರು ಒಂದು ಆತ್ಮಹತ್ಯೆ ಮಾಡ್ಕೊಳಕಂತ ಟ್ಯಾಬ್ಲೆಟ್ ತಗೊಂಡ ಮೇಲೆ ಪತ್ರ ತಡವರ್ಸ್ಕೊಂತ ಬರ್ದಿರ್ಬೋದು, ಅಥವಾ ಅವ್ರು ಬರೀದೇನೇ ಇರ್ಬೋದು. ಇಲ್ರಿ, ಪತ್ರ ನನ್ನ ಮಗಳ ಬರ್ದಿದ್ರಿ, ಅದು ಬೇರೆ ಯಾರು ಬರ್ದಿದ್ದಲ್ರಿ. ಗುಳಿಗೆ ತಗೊಂಡ್ ಮೇಲೆ ಬರ್ದಾಳಲ್ರಿ, ಅದಕ್ಕೆ ಸ್ವಲ್ಪ ನಿದ್ದಿಗಣ್ಣಾಗ ಜೋಲಿ ಹೋಗಾಕತ್ತಿತ್ತ, ಅದ್ರಾಗ ಕೈ ತಡವರ್ಸ್ಕೊಂತ ಬರ್ದಾಳ್ರಿ. ಏನು ಆಕಿ ಬರೆಯುವಾಗ ನೀವು ಅಲ್ಲೇ ಇದ್ರಿಗೆ ಇದ್ರೆ ನೀವು ಕುತ್ಕೊಂಡು ನೋಡಿದ್ರೆ? ನಿದ್ದಿಗಳಿಗೆ ತಗೊಂಡ ಮೇಲೆ ಬರ್ದಾಳ ಅಂತ ನಿಮ್ಗೆ ಹೆಂಗ ಅನಿಸ್ತು? ಜೋಲಿ ಹೋಗ್ತಾ ಇತ್ತು ಅಂತ ನಿಮ್ಗೆ ಯಾಕೆ ಗೊತ್ತಾತು? ಅಲ್ಲ ಅಂದ್ರೆ ಬರೆಯುವಾಗ ನೀವು ಇದ್ರಿಗೆ ಇದ್ರಿ ಅಂತ ಆತ.